ಎವರೆಸ್ಟ್ ಮೇಲೆ ಕನ್ನಡತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಸ್ಮಿತಾ ಹೇಳ್ತಾ ಇದ್ರು ಎವರೆಸ್ಟ್ ಏರಿದಂಥ ಬಗೆನ, ಜೊತೆಗೆ ಅದಕ್ಕೆ ಪಟ್ಟಂಥ ಪಾಡಿ ಎಂಥದ್ದು ಅನ್ನುವಂಥದ್ದು. ಅಂತೂ ಇಂತೂ ಒಂದು ಹಂತಕ್ಕೆ ಬಂದಾಗ ಅಂದರೆ ಎವರೆಸ್ಟ್ನ ಮೇಲೆ ಇನ್ನೇನು ಹೋಗ್ತಾ ಇದ್ದೀವಿ ನಾವು, ಅದರ ತುದಿನ ಮುಟ್ತೀವಿ ಅನ್ನುವಂಥ ಸಂದರ್ಭ ಅದು ಹೇಗಿತ್ತು? ಏನಂದರೆ ಅಲ್ಲೊಂದು ಸೌತ್ ಸಮಿಟ್ ಅಂತ ಇದೆ, ಬಟ್ ಆ್ಯಕ್ಚುಯಲ್ ಸಮಿಟ್ಗಿಂತ ಹಿಂದೆ, ಅಂದರೆ ಆ್ಯಕ್ಚುಯಲ್ ಟಾಪ್ಗಿಂತ ಹಿಂದೆ, ಅದು ಒಳ್ಳೆ ಟಾಪ್ ಅಂತಲೇ ಕಾಣಿಸುತ್ತೆ. ಸೊ ಅದನ್ನು ಫಸ್ಟ್ ರೀಚ್ ಆಗಿಬಿಟ್ಟು ಲೈಕ್ ತುಂಬಾ ಖುಷಿ ಆಗೋಗಿತ್ತು, ರೀಚ್ ಆಗಿಬಿಟ್ಟಿದ್ದೀವಿ ಅಂತ. ಸ್ಮಿತಾ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನೋಡಿದ್ರಿ ಕನ್ನಡದ ಹುಡುಗಿಯ ಸಾಧನೆಯನ್ನು, ಇದೇನು ನಿಜಕ್ಕೂ ಒಂದು ಅಸಾಮಾನ್ಯ ಸಾಧನೆ ಇದು. ಆ ಸಾಧನೆ ಮಾಡಿದಂಥ ಹುಡುಗಿ ಇವತ್ತು ನಮ್ಮ ಜೊತೆಗಿರುವಂಥದ್ದು. ಬಹಳಷ್ಟು ಜನರು ಈಗಾಗಲೇ ಕರೆ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ಬನ್ನಿ, ಈಗ ಈ ಕಾರ್ಯಕ್ರಮ ನೋಡಿದಂಥ ನಮ್ಮ ಶಿವರಾಮೇಗೌಡರು ಕರೆ ಮಾಡಿದ್ದಾರೆ. ಶಿವರಾಮೇಗೌಡರು ಆ ಭಾಗದಲ್ಲಿ ಶಾಸಕರಾಗಿದ್ದಂಥವ್ರು. ಅದೇ ಊರಿನ ಹುಡುಗಿ, ಬಹುಶಃ ಅವರ ಅಭಿಮಾನನೇ ಅವ್ರಿಗೇನಾದರೂ ಫೋನ್ಗಿನ ಕರೆ ಮಾಡೋಕ್ಕೇನೋ ಪ್ರೇರಣೆ ಆಯಿತೋ ಗೊತ್ತಿಲ್ಲ. ಶಿವರಾಮೇಗೌಡ್ರೆ, ಏನಂತೀರಿ? ನಿಮ್ಮೂರಿನ ಹುಡುಗಿ ನಮ್ಮ ಪಕ್ಕದಲ್ಲಿದ್ದಾರೆ, ಒಂದು ಅಸಾಮಾನ್ಯ ಸಾಧನೆ ಮಾಡಿ ನಿಂತಿರುವಂಥವ್ರು, ಏನಂತೀರಿ? ಇಲ್ಲ, ನಾನೀಗ ನಿಮ್ಮ ಟಿವಿ ನೋಡ್ತಾ ಇದ್ದೀನಿ. ಹಾಂ ಸರ್. ನನಗೆ ನನ್ನೂರಿನ ಒಬ್ಳು ಹೆಣ್ಣು ಮಗಳು, ನಮ್ಮ ತಾಲೂಕು ಬಡತನದ ಬೇಗನಲ್ಲಿ ಬೇಯ್ತಾ ಇರ್ತಕ್ಕಂಥ ತಾಲೂಕು. ಹೌದು. ಆ ತಾಲೂಕಿನಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಇವತ್ತು ಎವರೆಸ್ಟ್ ಶಿಖರ ಹತ್ತಕ್ಕಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಬ್ಳು ಬಡ ಹೆಣ್ಣು ಮಗಳು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಇಂತ ಒಂದು ಪ್ರತಿಭೆಯನ್ನ ತೋರ್ತಾ ಇರ್ತಕ್ಕಂಥ ನಿಮಗೂ ಧನ್ಯವಾದಗಳು. ನಾನು ನಿಮ್ಮ ಮೂಲಕ, ಈ ಮಾಧ್ಯಮದ ಮೂಲಕ ಹೇಳ್ತೀನಿ, ಸರ್ಕಾರದಿಂದ ಏನಾದ್ರು ಆಗ್ಬೇಕಾಗಿದ್ರೆ ಅಥವಾ ನಮ್ಮ ವೈಯಕ್ತಿಕವಾಗಿ ಏನಾದ್ರು ಆಗ್ಬೇಕಾಗಿದ್ರೆ ಆಕೆಗೆ ಎಲ್ಲ ತರದ ಸಹಕಾರನು ಸಹಿತ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ. ಎಸ್ ಶಿವರಾಮೇಗೌಡ್ರೆ, ನಾನು ಒಂದನ್ನು ತಮ್ಮ ಗಮನಕ್ಕೆ ತರಲೇಬೇಕು. ತಾವು ಹೇಳಿದ್ರಿ, ಬಹುಶಃ ತಾವು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನೂ ಕಲೆ ಹಾಕಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ತುಂಬ ಬಡತನದಲ್ಲಿ ಬಂದಿರುವಂಥ ಹುಡುಗಿ. ಅವರ ಮನೆಯಲ್ಲಿ ಕೇವಲ ಇರುವಂಥದ್ದು 2 ಎಕರೆ ಭೂಮಿ ಮಾತ್ರ. ಅಲ್ಲಿ ಹೈನುಗಾರಿಕೆ ಮಾಡಿಕೊಂಡು, ಅಂದರೆ ಒಂದಿಷ್ಟು ದನಕರುಗಳನ್ನು ಕಟ್ಕೊಂಡು ಅವ್ರ ತಂದೆ ತಾಯಿ ಜೀವನ ಮಾಡ್ತಿರುವಂಥವ್ರು. ಹೇಳಿ ಸರ್. ಈಗ ಸರ್, ನಾನು ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಇದನ್ನ ನೋಡ್ತಾ ಇದ್ದೀನಿ. ನಾನು ನಿಮ್ಮ ಸುವರ್ಣ ಚಾನೆಲ್ ನ ನೋಡ್ತಾ ಇದ್ದೀನಿ. ನನಗೆ ಬಹಳ ಸಂತೋಷ. ನಮ್ಮ ಒಂದು ಹೆಣ್ಣು ಮಗಳೇ ಇವತ್ತು ಎವರೆಸ್ಟ್ ಶಿಖರವನ್ನ ಹತ್ತಷ್ಟು ಸಂತೋಷ ಆಗ್ತಾ ಇದೆ. ಅವರು ದೊಂದೆ ಮಾದಳ್ಳಿ ಇರ್ತಕ್ಕಂಥ ಒಂದು ಊರಿನಿಂದ ಬಂದಿರತಕ್ಕಂಥ, ಬಡತನದಿಂದ ಬಂದಿರತಕ್ಕಂಥ, ಮನೆತನದಿಂದ ಬಂದಿರತಕ್ಕಂಥ ಹೆಣ್ಮಗಳು. ನಾನು ಈ ಮೂಲಕ ನಿಮಗೆ, ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ, ಸರ್ಕಾರದಿಂದ ಏನಾರು ಆಗ್ಬೇಕಾಗಿದ್ರೆ ನಾನೇ ಮುಖ್ಯಮಂತ್ರಿ ಅಂತ ಕರ್ಕೊಂಡೋಗಿ ಸಹಕಾರ ಮಾಡಿಸ್ತೀನಿ. ಅದಲ್ಲದೆ ನನ್ನ ವೈಯಕ್ತಿಕವಾಗಿ ಸಹಿತ ನನ್ನ ತಾಲೂಕಿನ ಒಬ್ಳು ಹೆಣ್ಣು ಮಗಳು ಇಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕಾದ್ರೆ ಇಂತ ಒಂದು ದೊಡ್ಡ ಸಾಧನೆಯನ್ನ ಯಾರು ನಮ್ಮ ಜಿಲ್ಲೆನಲ್ಲೂ ಸಹಿತ ಈ ಸಾಧನೆ ಮಾಡ್ಲಿಕ್ಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥವ್ರು ಬೆರಳಿರ್ಬೇಕೇನೋ. ಇಂಥ ಒಂದು ಸಂದರ್ಭದಲ್ಲಿ ನಾನು ಅವಳಿಗೆ ಶುಭ ಹಾರೈಸಿ ನಮ್ಮ ಕೈಲಾಗ್ತಕ್ಕಂಥ ಎಲ್ಲ ಸಹಾಯನು ಮಾಡ್ಲಿಕ್ಕೆ ರೆಡಿ. ಎಸ್, ನಿಮಿಷ ಹಾಗೆ ನೀವು ಫೋನ್ ಸಂಪರ್ಕದಲ್ಲಿರಿ. ಸ್ಮಿತಾ, ನಿಮ್ಮ ಊರಿನ ಜನಪ್ರತಿನಿಧಿ ಆಗಿದ್ದಂಥವ್ರು, ಹೇಳಿದ ಮಾತಿಗೆ ನಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ, ಜೊತೆಗೆ ಅಂತಂದರೆ ಶಿಕ್ಷಣೋದ್ಯಮಿ ಕೂಡ ಹೌದು. ಅವ್ರು ಹೇಳ್ತಾ ಇದ್ದಾರೆ ಏನು ಅಂದರೆ ನಿಜಕ್ಕೂ ನಮಗೆ ಖುಷಿ ಆಗುತ್ತೆ ಅಂತ. ಏನಾದ್ರು ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ನಾನು ಅಷ್ಟು ಹೇಳಿ ನಾನು ಮುಗಿಸ್ತೀನಿ. ಓಕೆ, ಏನಂತೀರಿ ಸರ್? ಹಲೋ ಶಿವರಾಮೇಗೌಡ್ರೆ, ಹೇಳಿ. ಸ್ಮಿತಾ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು, ನಮಗೆ ಸ್ಪಂದಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ. ಈಗ ಅವ್ರಿಗೆ ಹೇಳಿ, ಇದು ಮುಗಿದ ಮೇಲೆ ನನ್ನನ್ನ ಯಾವಾಗ ಬೇಕಾದ್ರೂ ನೀವೇ ದೂರವಾಣಿ ನಂಬರ್ ಕೊಟ್ಬಿಡಿ, ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನೇ ಅವ್ರ ಮನೆಗೆ ಹೋಗ್ತೀನಿ. ಎಸ್ ಸರ್, ಫೈನ್ ಸರ್, ಎಲ್ಲಾ ತರ ಸಹಕಾರನು ಕೊಡಕ್ ರೆಡಿ ಇದೆ. ಫೈನ್ ಶಿವರಾಮೇಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಶಾಲೆಗಳು ನಡೆಸ್ತಿರುವಂಥವ್ರು, ನಿಮ್ಮ ಶಾಲೆಯ ಮಕ್ಕಳುಗಳಿಗೂ ಕೂಡ ಪ್ರೇರಣೆ ಆಗಬೇಕು. ಅವರು ನಿಮ್ಮ ಊರಿನ ಹುಡುಗಿ, ಅಷ್ಟು ಎತ್ತರಕ್ಕೆ ಬೆಳೆದಿರುವಂಥ ಹುಡುಗಿ. ಶಿವರಾಮೇಗೌಡ ಹೇಳಿದಂಥ ಮಾತ್ರ ಕೇಳಿದ್ರಿ. ನಾನು ಸರ್ಕಾರದಿಂದ ಏನು ಬರಬೇಕು ಅದನ್ನು ನಾನೇ ಸ್ವತಃ ಮುಖ್ಯಮಂತ್ರಿಗಳ ಬಳಿಗೆ ಆ ಹುಡುಗಿನ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ನನ್ನ ಕೈಯಿಂದ ಏನು ಆಗಬೇಕು ಅದನ್ನು ಖಂಡಿತವಾಗಲೂ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಶಿವರಾಮೇಗೌಡರು. ಬೇರೆಯವ್ರ ಜೊತೆಗೆ ನಾನು ಇನ್ನೂ ಕೂಡ ಮಾತಾಡ್ತೀನಿ. ಬಹಳಷ್ಟು ಈಗಾಗಲೇ ಫೋನ್ ಕರೆಗಳು ಬರ್ತಾ ಇವೆ ನಮ್ಮ ಜೊತೆಗೆ, ನಮಗೆ ಮಾತಾಡೋಣ ಅವ್ರ ಜೊತೆಗೆ. ಆದರೆ ಅದಕ್ಕಿಂತ ಮೊದಲು ತಾವು ಹೇಳಿದ್ರಿ, ಒಂದು ಆ ಪೀಕನ್ನು ಮುಟ್ಟಿದಂಥ ಒಂದು ಸಂದರ್ಭ, ಬಹಳ ಖುಷಿಯಾಗುವಂಥ ವಿಚಾರ ಅಂತಂದರೆ, ಯಾರು ಕವರ್ ಮಾಡಿರೋದು ಗೊತ್ತಿಲ್ಲ, 2 ಕೈಗಳು ಮಾತ್ರ ಕಾಣ್ತಾ ಇವೆ. ನಿಜವಾದಂಥ ಸಾಧನೆ ಅಂತ. ಯಾಕಂದರೆ ನಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಯಾರು ಸಾಧನೆ ಮಾಡಲಿ ಬಿಡಲಿ ರಾಜಕಾರಣಿಗಳು ಮಾತ್ರ ಈ ವಿ ಆಕಾರ ತೋರಿಸ್ತಾ ಇರ್ತಾರೆ. ಆದರೆ ನೀವು ಎತ್ತರಕ್ಕೆ ಹೋಗಿ ತೋರಿಸಿರುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಹೆಂಗೆ ಅನ್ನಿಸ್ತು ಆ ಕ್ಷಣ? ನಾನು ಮೊದಲೇ ಹೇಳ್ದಂಗೆ ಲೈಕ್ ಅದು ಸ್ಟೆಪ್ ಮಾಡಿದ ತಕ್ಷಣ ನಾನು ಮಾಡಿದ್ದೀನೋ ಇಲ್ವೋ ಅನ್ನೋಂಥ ನನಗೆ ನಂಬಿಕೆ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಮನಸ್ಸಿನ ಚೇತರಿಸ್ಕೊಂಡು ಆದಮೇಲೆ ನನಗೆ ನಂಬಿಕೆ ಆಯಿತು, ಓಕೆ ರೀಚ್ ಆಗಿದ್ದೀನಿ ಅಂತ.
ಆಮೇಲೆ ರೀಚ್ ಆದಮೇಲೆ ಲೈಕ್ ಅಲ್ಲಿಂದು ಇದು ಥಂಡಿ ಪ್ರದೇಶ ಅಂದರೆ ಈಗ ಅಲ್ಲಿ ಇಲ್ಲಿ ಓಡಾಡೋದು ಅಲ್ಲಿ ನೀವು ಕಾರ್ ಜಾರ್ಕೊಂಡು ಬೀಳೋ ಅಂತ ಇದು ಡೇಂಜರಸ್ ಪ್ಲೇಸ್ ಅದು. ಹೌದು, ಅಲ್ಲಿಂದ ಇಳಿದು ಬರ್ಬೇಕಾದ್ರೆ ಭಾಳ ಮಿಸ್ ಮಾಡ್ಕೊಂಡ್ರೆ ನಾವು ಪ್ಲೇಸ್ನ. ನೀವು ಹತ್ತಿದ್ದಕ್ಕೆ ಖುಷಿ ಇರುತ್ತೆ, ಆಮೇಲೆ ಹತ್ತಾಗ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ, ಬಟ್ ಹತ್ತಿ ಬಂದಮೇಲೆ ಒಂಥರ ಎಂಜಾಯ್ಮೆಂಟ್ ಫೀಲ್ ಆಗುತ್ತೆ ನಿಮಗೆ ಅಲ್ವಾ. ಎಸ್, ಇದೆಲ್ಲದರ ಜೊತೆಗೆ ಏನು ಅಂದರೆ ನೋಡಿ, ತೇನ್ ಸಿಂಗ್ ನಿಂತಹ ಜಾಗ, ಅಲ್ಲಿ ಹೋಗಿ ನಿಂತಹ ಆ ಕ್ಷಣಗಳಿದೆಯಲ್ಲ ಅದ್ಭುತ. ಆದರೆ ಹೆಣ್ಣು ಅನಿಸ್ಕೊಂಡು ಮೊದಲು ಅದನ್ನ ಏರಿದ್ದಂಥದ್ದು ಜಂಕೋತಾಬಿ. ಹೌದು, ಆಕೆ ಅಲ್ಲಿ ಹೋಗಿ ನಿಂತಹ ಕ್ಷಣಗಳಿದೆಯಲ್ಲ, ಹೆಣ್ಣು ಮಕ್ಕಳುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ, ಎಂಥ ಎತ್ತರಕ್ಕೆ ಬೇಕಾದರೂ ಏರ್ತಾರೆ ಅನ್ನೋದನ್ನ ಸಾಬೀತುಪಡಿಸ್ತವ್ರು ಅವರು. ಸೊ ಈಗ ನೀವೆಲ್ಲ ಅವ್ರ ಪಟ್ಟಿಗೆ ಸೇರ್ಕೊಂಡ್ಬಿಟ್ರಿ ಅಂತ ಒಂದು ರೀತಿಲಿ ಹಾಗೇನೆ ಅಂದ್ಕೊಳ್ಳಿ ಅಲ್ವಾ. ಭಾಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹೌದು. ಎಸ್ ಮೇಡಮ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತಾಡೋಣ ಸ್ಮಿತಾ ಅವ್ರ ಜೊತೆಗೆ ಜನರು ಏನು ಹೇಳ್ತಾರೆ, ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ಅವರ ಒಪಿನಿಯನ್ ಕೂಡ ಕೇಳೋಣ. ಸಣ್ಣ ವಿರಾಮದ ನಂತರ.